ಇನ್ನು ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಕಿಗ್ಗಾ ಸಿರಿಮನೆ ಫಾಲ್ಸು ಜೀವ ತುಂಬಿಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇದೆ ಜಲಪಾತ. ಉತ್ತಮ ಮಳೆಯಿಂದಾಗಿ ಜಲಪಾತದ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಅಂತಂದರೆ ಅದು ಪ್ರವಾಸಿಗರ ಹಾಟ್ಸ್ಪಾಟ್. ಈ ಸಂದರ್ಭದಲ್ಲಿ ಮುಂಗಾರಿನ ಸಂಭ್ರಮವನ್ನು ಮೈ ತುಂಬಿಕೊಳ್ಳೋದಕ್ಕೆ ಅಥವಾ ಕಣ್ತುಂಬಿಸಿಕೊಳ್ಳೋದಕ್ಕೆ ಜನ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಾರೆ. ಸದ್ಯ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಜಲಪಾತದ ದೃಶ್ಯ ವೈಭವವನ್ನು ನೋಡಿ ಎಂಜಾಯ್ ಮಾಡ್ತಾರೆ. ಇನ್ನು ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರ ಮಳೆಯಾದಂಥ ಪರಿಣಾಮ ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಬಾಬಾ ಫಾಲ್ಸು. ಬಾಬಾ ಫಾಲ್ಸ್ಗೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಬೆಟ್ಟದ ಕಲ್ಲುಗಳ ಮೇಲಿನಿಂದ ಜಲಧಾರೆ ಹರಿತಾ ಇದೆ. ಫಾಲ್ಸನ್ನು ನೋಡಿ ಎಂಜಾಯ್ ಮಾಡೋದಕ್ಕೆ ಬೆಳಗಾವಿ ಸೇರಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾ ಇದ್ದಾರೆ. ಬಾಬಾ ಫಾಲ್ಸ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಗಡಿಭಾಗ ಇದು, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗ. ಬೆಳಗಾವಿಯಿಂದ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ನೋಡ್ತಾ ಇದ್ದೀರಿ, ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಅಲ್ಲಿ ಇರುವಂಥ ಜಲಪಾತಗಳು ಕೂಡ ಮೈದುಂಬಿಕೊಂಡಿರುವುದನ್ನು ಗಮನಿಸ್ತಾ ಇದೆ. ಅಲ್ಲಿ ಒಂದು ಕಾಲ್ ತಗೋಬೋತಾನೆ ಗಾಡಿ ಅಲ್ಲಿ ಒಂದು ಕಾಲ್ ತಗೋಬೋತಾನೆ ಗಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.